ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ರಾಷ್ಟ್ರೀಯ ಸಹಕಾರಿ ನಿರ್ವಹಣಾ ಸಂಸ್ಥೆಯ ಘಟಿಕೋತ್ಸವ. ದೇಶದ ಪ್ರಮುಖ ಕೃಷಿ ವ್ಯವಹಾರ ನಿರ್ವಹಣಾ ಸಂಸ್ಥೆಗಳಲ್ಲಿ ಒಂದಾದ ಪುಣೆಯ ವೈಕುಂಠ ಮೆಹ್ತಾ ರಾಷ್ಟ್ರೀಯ ಸಹಕಾರಿ ನಿರ್ವಹಣಾ ಸಂಸ್ಥೆ ಭಾರತ ಸರ್ಕಾರದ ಸಹಕಾರ ಸಚಿವಾಲಯದ ಅಡಿಯಲ್ಲಿ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಕೃಷಿ ವ್ಯವಹಾರ ನಿರ್ವಹಣೆ PGDM ABM 2023-25 ಬ್ಯಾಚ್ಗಾಗಿ ತನ್ನ 17ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭವನ್ನು ಸಂಸ್ಥೆಯ ಕ್ಯಾಂಪಸ್ನಲ್ಲಿರುವ ಶಿವನೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ 93 ವಿದ್ಯಾರ್ಥಿಗಳಿಗೆ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಕೃಷಿ ವ್ಯವಹಾರ ನಿರ್ವಹಣೆ ಕುರಿತ ಪದವಿಗಳನ್ನು ನೀಡಲಾಯಿತು. 31ನೇ ಬ್ಯಾಚಿನ 3 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ನೀಡಲಾಯಿತು. ಇದನ್ನು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಭಾರತ ಸರ್ಕಾರದ ಸಹಕಾರ ಸಚಿವಾಲಯದ ರಾಜ್ಯ ಸಚಿವ ಮುರಳೀಧರ್ ಮೊಹಲ್ ಅವರು ವೈಯಕ್ತಿಕವಾಗಿ ಪ್ರದಾನ ಮಾಡಿದರು. PGDM ABM ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅನುಮೋದಿಸಿದೆ. ಇದನ್ನು ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘದಿಂದ MBA ಪದವಿಗೆ ಸಮಾನವೆಂದು ಶ್ರೇಣೀಕರಿಸಲಾಗಿದೆ ಮತ್ತು ನವದೆಹಲಿಯ ರಾಷ್ಟ್ರೀಯ ಮಾನ್ಯತಾ ಮಂಡಳಿ NBAಯಿಂದ ಮಾನ್ಯತೆ ಪಡೆದಿದೆ. ವಾಮಿನಿಕೋಮ್ ನಿರ್ದೇಶಕಿ ಪ್ರಭಾರಿ ಮತ್ತು ನವದೆಹಲಿಯ ರಾಷ್ಟ್ರೀಯ ಸಹಕಾರಿ ತರಬೇತಿ ಮಂಡಳಿ ಕಾರ್ಯದರ್ಶಿ ಮಿನು ಶುಕ್ಲಾ ಪಾಠಕ್ IRS ಮುಖ್ಯ ಅತಿಥಿ ಮತ್ತು ಇತರ ಗಣ್ಯರ ಆಹ್ವಾನಿತರನ್ನು ಅಧ್ಯಾಪಕರು ಮತ್ತು ಪದವಿ ಪಡೆದ ವಿದ್ಯಾರ್ಥಿಗಳ ಪೋಷಕರನ್ನು ಸ್ವಾಗತಿಸಿದರು. ಮುಖ್ಯ ಅತಿಥಿಗಳಾಗಿ ಹೊಸದಾಗಿ ನಿರ್ಮಿಸಲಾದ ಶಿವನೇರಿ ಸಭಾಂಗಣವನ್ನು ಉದ್ಘಾಟಿಸಿದರು. 2 ವರ್ಷಗಳ PGDM ABM ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕೈಗೊಂಡ ಶೈಕ್ಷಣಿಕ, ವೃತ್ತಿಪರ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ಎತ್ತಿ ತೋರಿಸಿದರು ಎಂದು ಅವರ ಸಭೆಗೆ ತಿಳಿಸಿದರು. ಇದರ ನಂತರ ಕೇಂದ್ರದ ಮುಖ್ಯಸ್ಥ ಮತ್ತು ಜಂಟಿ ಕಾರ್ಯಕ್ರಮ ನಿರ್ದೇಶಕ ಡಾಕ್ಟರ್ D. ರವಿ ಪದಕ ವಿಜೇತರನ್ನು ಘೋಷಿಸಿದರು. ಕಿಶೋರ್ ಮನೋಜ್ಞ ಸುಂದರಿ 31ನೇ ಬ್ಯಾಚ್ನ ಒಟ್ಟಾರೆ ಟಾಪರ್ ಆಗಿ ಹೊರಹೊಮ್ಮಿದರು ಮತ್ತು NCUI ಮೆರಿಟೋರಿಯಸ್ ಚಿನ್ನದ ಪದಕವನ್ನು ಪಡೆದರು. ಕರ್ಣತಿ ಭಾನುಶ್ರೀ ಅವರಿಗೆ NCUI ಮೆಟೋರಿಯಸ್ ವಿದ್ಯಾರ್ಥಿ ವೇತನ ಮತ್ತು ಬೆಳ್ಳಿ ಪದಕ ದೊರೆತರೆ ಪಸುಮಾರ್ತಿ ಮೋನಿಕಾ ಸಿರಿ ಅವರಿಗೆ ಕಂಚಿನ ಪದಕ ನೀಡಲಾಯಿತು. ಘಟಿಕೋತ್ಸವ ಭಾಷಣ ಮಾಡಿದ ಮುರಳೀಧರ್ ಮೊಹಲ್ 31ನೇ PGDM ABM ಬ್ಯಾಚ್ನ ಎಲ್ಲ 93 ಪದವಿ ಪಡೆದ ವಿದ್ಯಾರ್ಥಿಗಳನ್ನು ಸಮರ್ಪಣೆ ಮತ್ತು ಶಿಸ್ತಿನ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಪೂರ್ಣಗೊಳಿಸಿದ್ದಕ್ಕಾಗಿ ಅಭಿನಂದಿಸಿದರು. ಭಾರತದ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಸಹಕಾರಿ ವಲಯವು ವಹಿಸಿದ ನಿರ್ಣಾಯಕ ಪಾತ್ರವನ್ನು ಅವರು ಒತ್ತಿ ಹೇಳಿದರು ಮತ್ತು ಸಹಕಾರದ ಮೂಲಕ ಸಮೃದ್ಧಿ ಎಂಬ ದೃಷ್ಟಿಕೋನದಡಿಯಲ್ಲಿ ಈ ವಲಯವು ಗಮನಾರ್ಹ ಸುಧಾರಣೆಗಳು ಮತ್ತು ಬೆಳವಣಿಗೆಗೆ ಸಾಕ್ಷಿಯಾಗುತ್ತಿದೆ ಎಂದು ಗಮನಿಸಿದರು. ಪದವಿ ಪಡೆದ ವಿದ್ಯಾರ್ಥಿಗಳನ್ನು ಕೇವಲ ನಿರ್ವಹಣಾ ವೃತ್ತಿಪರರು ಎಂದು ಮಾತ್ರವಲ್ಲ, ಭಾರತದ ಸಹಕಾರಿ ಚಳವಳಿಯ ಭವಿಷ್ಯದ ನಾಯಕರು ಎಂದು ಅವರು ಬಣ್ಣಿಸಿದರು ಮತ್ತು ಅವರ ವೃತ್ತಿಪರ ಪ್ರಮಾಣದಲ್ಲಿ ನಂಬಿಕೆ, ಸಹಕಾರ, ನಾವೀನ್ಯತೆ ಮತ್ತು ಜವಾಬ್ದಾರಿಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತೆ ಅವರನ್ನು ಒತ್ತಾಯಿಸಿದರು. ರಿಜಿಸ್ಟ್ರಾರ್ ಡಾಕ್ಟರ್ S. ಧರ್ಮರಾಜ್ ಅವರು ಧನ್ಯವಾದಗಳನ್ನು ಅರ್ಪಿಸಿದರು. ಮುಖ್ಯ ಅತಿಥಿ ಮತ್ತು ಸಂಸ್ಥೆಯ ನಾಯಕತ್ವಕ್ಕೆ ಅವರ ಉಪಸ್ಥಿತಿ ಮತ್ತು ಬೆಂಬಲಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು. ಸಮಾರಂಭದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಗಣ್ಯ ಅತಿಥಿಗಳು ಮತ್ತು ಹಾಜರಿದ್ದವರಿಗೆ ಅವರು ಧನ್ಯವಾದ ಅರ್ಪಿಸಿದರು. ಪದವಿ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ಶಿವನೇರಿ ಸಭಾಂಗಣವನ್ನು ಸಕಾಲಿಕವಾಗಿ ಪೂರ್ಣಗೊಳಿಸಲು CPWD ಅಧಿಕಾರಿಗಳ ಪ್ರಯತ್ನಗಳನ್ನು ಶ್ಲಾಘಿಸಿದರು.